ನಾಳೆ ನಿಮ್ಗೆಲ್ಲ ಗೊತ್ತಿರಂಗೆ ಹೈ ವೋಲ್ಟೇಜ್ ಫೈನಲ್ ಮ್ಯಾಚ್ ಕೂಡ ಇದೆ RCB ಮತ್ತೆ ಡೆಲ್ಲಿ. ನಿಜವಾಗ್ಲೂ ಹೇಳ್ತಿದೀನಿ, ನಾಳೆ ದೇವರಣೆ ಯಾರು ವಿನ್ ಆಗ್ತಾರ ಅಂತಾನೆ ಹೇಳಕ್ಕಾಗಲ್ಲ, ಆ ತರ ಮ್ಯಾಚ್ ಇರುವಂತದ್ದು. ಏನಕ್ಕೆ ಹಿಂಗ್ ಹೇಳ್ತಿದೀನಿ ಅಂದ್ರೆ, ಡೆಲ್ಲಿ ಈಗಾಗ್ಲೇ ಈ ವರ್ಷದ ಸೇರಿ 4 ಸೀಸನ್ ಫೈನಲ್ ಕೂಡ ಬಂದಿರುವಂತದ್ದು. ಲಾಸ್ಟ್ 3 ಸೀಸನ್ ಇಂದ ಪಾಪ ಫೈನಲ್ ಬರ್ತಾನೆ ಇದಾರೆ, ಸೋಲ್ತಿದಾರೆ. ಯಾವಾಗಿಂದ 2023 ಸ್ಟಾರ್ಟ್ ಆಗಿದ್ರು. 2023 ಫೈನಲ್ ಬಂದ್ರು, ಸೋತ್ರು. ಅದಾದ್ಮೇಲೆ 2024 ನಮ್ಮ RCB ಮೇಲೆ ಸೋತ್ರು. ಅಂದ್ರೆ ಫೈನಲ್ ಗೆ RCB ಮತ್ತೆ ಡೆಲ್ಲಿ ಫೈನಲ್ ಕೂಡ ಬಿತ್ತು. ಅವಾಗ ನಮ್ಮ RCB ಅವರು ಟೈಟಲ್ ಕೂಡ ವಿನ್ ಆದ್ರು. ಅದಾದ್ಮೇಲೆ 2025 ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಮುಂಬೈ ಮತ್ತೆ ಡೆಲ್ಲಿ ಮ್ಯಾಚ್ ಕೂಡ ಬಿದ್ದಿತ್ತು, ಅವಾಗ್ಲೂ ಪಾಪ ಸೋತ್ಬಿಟ್ರು. ಅದಾದ್ಮೇಲೆ ಈಗ 2026 ಮತ್ತೆ RCB ಮತ್ತೆ ಡೆಲ್ಲಿ ಮ್ಯಾಚ್ ಕೂಡ ಬಿದ್ದಿದೆ, ಫೈನಲ್ ಕೂಡ ಬಿದ್ದಿದೆ. ಹಾಗಾಗಿ ನಿಜವಾಗ್ಲು ಅವ್ರಿಗೆ ಪಾಪ ಫೈನಲಿಗೆ ಬಂದು ಒಂಥರ ಬೇಜಾರಾಗೋಗ್ಬಿಟ್ಟಿದೆ. ಈ ಸಲ ಅವರು ಟೈಟಲ್ ಹೊಡಿಬೇಕು ಅಂತ ಅವರು ಕೂಡ ಅಷ್ಟೇ ಸಖತ್ತಾಗಿ ಫೈಟ್ ಅನ್ನ ಕೂಡ ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿರಂಗೆ ನಮ್ಮ RCB ಈಗಾಗಲೇ ಎರಡು ಸಲ ಫೈನಲ್ ಕೂಡ ಹೋಗಿದೆ. 2024 ಒಂದ್ಸಲಿ ಅದ್ಬಿಟ್ರೆ ಈಗ 2026 ಎರಡನೇ ಸಲ ಫೈನಲ್ ಕೂಡ ಹೋಗಿದೆ. ಒಂದು ಸಲ 2024 ಫಸ್ಟ್ ಟ್ರೋಫಿನ ಕೂಡ ಹೊಡೆದ್ಬಿಟ್ಟಿದ್ದಾರೆ ನಮ್ಮ RCB ವುಮೆನ್ಸ್. ಆದ್ರೂ ಕೂಡ ಒಂದು ಫೈಟ್ ಇದ್ದೇ ಇರುತ್ತೆ. ಮತ್ತೆ ನಾವು 2 ಸಲ ಟ್ರೋಫಿ ಹೊಡಿಲೇಬೇಕು ಇವತ್ತಿನ ಮ್ಯಾಚ್ ಅಂತ. ಹಾಗಾಗಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಈ ವಿಡಿಯೋ ನೀವು ಫುಲ್ ನೋಡಿದ್ರಿ ಅಂದ್ರೆ ಪ್ರತಿಯೊಂದು ಸ್ಟಾಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಅದಾದ್ಮೇಲೆ ಲಾಸ್ಟ್ 5 ಮ್ಯಾಚಸ್ ರೆಕಾರ್ಡ್ಸ್ ಯಾವ ತರ ಇದೆ, ಅದಾದ್ಮೇಲೆ ಪ್ಲೇಯರ್ ಪ್ರೆಡಿಕ್ಷನ್ ಆಗಿರ್ಬೋದು, ಪ್ಲೇಯರ್ ಪರ್ಫಾರ್ಮೆನ್ಸ್, ಯಾರು ಚೆನ್ನಾಗಿ ಆಡ್ತಾರೆ ಯಾರು ಚೆನ್ನಾಗಿ ಆಡಲ್ಲ, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಮಿಸ್ ಮಾಡದೆ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೋ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ RCB ಫ್ಯಾನ್ಸ್ ವಿಡಿಯೋಗೆ ಲೈಕ್ ಮಾಡೋದು ಮಿಸ್ ಮಾಡಂಗೇ ಇಲ್ಲ, ಬೇಗ ಒಂದು ಲೈಕ್ ಕೊಡಿರಿ. RCB ವಿನ್ ಆಗ್ಬೇಕು ಅಂದ್ರೆ. ಅದಾದ್ಮೇಲೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೀವು RCB ಫ್ಯಾನ್ಸ್ ಆಗಿದ್ದೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳು ಇನ್ನ ಬರ್ತಾನೆ ಇರುತ್ತೆ. ಎಲ್ಲ ನಾವು ಸ್ಟಾರ್ಟ್ ತಿಳ್ಕೊಂಡು ಮ್ಯಾಚ್ ಅನ್ನ ನೋಡಕ್ಕೆ ರೆಡಿ ಇದೀರಾ? ನೋಡ್ತಾ ಹೋಗೋಣ ಒಂದೊಂದಾಗೆ. ನೀವು ಕೇಳ್ಬೋದು ಯಾವ ಪಿಚ್ ಅಲ್ಲಿ ಇವತ್ತು ಮ್ಯಾಚ್ ನಡ್ತಿದೆ ಅಂತ. ಲಾಸ್ಟ್ RCB ಮತ್ತೆ UP ಮ್ಯಾಚ್ ಆಯ್ತಲ್ಲ, ಮತ್ತೆ ನಿನ್ನೆ ಡೆಲ್ಲಿ ಮತ್ತೆ ಗುಜರಾತ್ ಮ್ಯಾಚ್ ಆಯ್ತಲ್ಲ, ಅದೇ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೀತಿರುವಂತದ್ದು. ಸೊ ಇದರಲ್ಲಿ ಏನ್ ಅಡ್ವಾಂಟೇಜ್ ಅಂದ್ರೆ 170+ ರನ್ ಕೊಟ್ಬಿಟ್ರು ಅಂದ್ರೆ ಚೇಸಿಂಗ್ ಮಾಡಕ್ಕೆ ಇಲ್ಲಿ ಕಷ್ಟ ಕೂಡ ಆಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡೋರು 170+, 180 ಈ ತರ ರನ್ ಅನ್ನ ಕೊಟ್ಟರು ಅಂದ್ರೆ ಚೇಸಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಅದೇ 170 ಕೆಳಗೆ ಟಾರ್ಗೆಟ್ ನ ಕೊಟ್ಬಿಟ್ರು ಅಂದ್ರೆ ಈಸಿಲಿ ಚೇಸಿಂಗ್ ಕೂಡ ಆಗಿರುವಂತದ್ದು. ಸೊ ಲಾಸ್ಟ್ 5 ಮ್ಯಾಚಸ್ ರೆಕಾರ್ಡ್ಸ್ ಅನ್ನ ಕೂಡ ತೋರಿಸ್ತೀನಿ, ಲಾಸ್ಟ್ ತನಕ ನೋಡಿ. ಅದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಸಿಗುತ್ತೆ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪಿಚ್ ಸ್ವಲ್ಪ ಸ್ಲೋ ಆಗೋದ್ರಿಂದ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಗೆ ಸ್ವಲ್ಪ ಹೆಲ್ಪ್ ಕೂಡ ಆಗುವಂತದ್ದು, ಅಂದ್ರೆ ಸ್ಪಿನ್ನರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ ಈ ಪಿಚ್ ಅಲ್ಲಿ. ಅದ್ಬಿಟ್ರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಬ್ಯಾಟ್ಸ್ಮನ್ಸ್ ಗಳಿಗೆ ಇದು ಬೆಸ್ಟ್ ಕೂಡ ಆಗಿದೆ. ಹಾಗಂತ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಸ್ಪಿನ್ನರ್ಸ್ ಗೆ ಹೆಲ್ಪ್ ಸಿಗಲ್ಲ ಅಂತ ಅಲ್ಲ ಗುರು, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಕೂಡ ಸಿಗುತ್ತೆ. ಫಸ್ಟ್ ಇನ್ನಿಂಗ್ಸ್ ಗೆ ಕಂಪೇರ್ ಮಾಡ್ಕೊಂಡೆ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ಪಿನ್ನರ್ಸ್ ಗೆ ಇನ್ನೂ ಕೂಡ ಹೆಲ್ಪ್ ಸಿಗುತ್ತೆ. ಹಾಗಾಗಿ ಈ ಪಿಚ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ಪಿನ್ನರ್ಸ್ ಗೆ ಬೆಸ್ಟ್ ಆಗಿರುತ್ತೆ. ಮತ್ತೆ ಈ ಪಿಚ್ ಅಲ್ಲಿ ಲಾಸ್ಟ್ 10 ಮ್ಯಾಚಸ್ ರೆಕಾರ್ಡ್ಸ್ ತೆಗೆದು ನೋಡಿದ್ವಿ ಅಂದ್ರೆ 8 ಮ್ಯಾಚಸ್ ಚೇಸಿಂಗ್ ಮಾಡಿರೋ ಟೀಮ್ ಅಲ್ಲಿ ವಿನ್ ಕೂಡ ಆಗಿರುವಂತದ್ದು. ಹಾಗಾಗಿ ಇದನ್ನ ತಲೆಯಲ್ಲಿ ಇಟ್ಕೊಂಡಿರಿ. ನಾಳೆ ಏನಾದ್ರು ನಮ್ಮ RCB ಟಾಸ್ ವಿನ್ ಆಗ್ಬಿಟ್ಟು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಅವ್ರೇನಾದ್ರು 170 ಒಳಗೆ ಕಟ್ ಹಾಕ್ಬಿಟ್ರು ಡೆಲ್ಲಿ ಅವ್ರನ್ನ ಅಂದ್ರೆ ಈಸಿಗೆ ನಾಳೆ ಕೂಡ ಒಂದು ಸೈಡ್ ಮ್ಯಾಚ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಮ್ಯಾಚ್ ಪ್ರೆಡಿಕ್ಟ್ ಮಾಡೋದು ಕಷ್ಟ ಇದೆ. ಬಟ್ ಈ ರೀತಿಯಾಗಿ ನಾವು ಸ್ಟಾಟ್ಸ್ ಅನ್ನ ತಿಳ್ಕೊಂಡು ಈಸಿಗೆ ಮ್ಯಾಚ್ ಅನ್ನ ಅನಲೈಸ್ ಮಾಡಿ ಪ್ರೆಡಿಕ್ಷನ್ ಹಾಕ್ಬೋದಲ್ಲ. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚ್ ನ ರೆಕಾರ್ಡ್ಸ್ ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ನಿನ್ನೆ ಮ್ಯಾಚ್ ಆಯ್ತಲ್ಲ ಗುಜರಾತ್ ಮತ್ತೆ ಡೆಲ್ಲಿ, ಅದೇನೇನ್ ಹೇಳದ್ ಬೇಡ, ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಗುಜರಾತ್ ಅವರು ಸ್ಟಾರ್ಟಿಂಗ್ 168 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಡೆಲ್ಲಿ ಅವ್ರು ಏನ್ ಚೆಚ್ಚಿ ಬಿಸಾಕ್ಬಿಟ್ರು ಕೇವಲ 15 ಓವರಿಗೆ. ಇಲ್ಲಿ ನಿನ್ನೆ ಚೇಸ್ ಮಾಡಿದ ಟೀಮ್ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಎರಡನೇದಾಗಿ UP ವಾರಿಯರ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಕೂಡ ಆಯ್ತು. ಸೊ ಅವಾಗ್ಲೂ ಕೂಡ ಅಷ್ಟೇ UP ಅವರು 122 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಕೇವಲ 18 ಓವರ್ ಅಲ್ಲಿ ಟಾರ್ಗೆಟ್ ಅನ್ನ ಚೇಸ್ ಕೂಡ ಮಾಡಿ ಬಿಸಾಕ್ಬಿಟ್ರು. ಇಲ್ಲೂ ಕೂಡ ಚೇಸಿಂಗ್ ಟೀಮ್ ವಿನ್ ಕೂಡ ಆಗಿದೆ. ಮತ್ತೆ ಮೂರನೇ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮತ್ತೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಕೂಡ ಆಯ್ತು. ಅವಾಗ ಗುಜರಾತ್ ಜೈಂಟ್ಸ್ ಇಲ್ಲಿ 167 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ಆದ್ರೆ ಇದನ್ನ ಮುಂಬೈ ಅವರಿಗೆ ಚೇಸ್ ಮಾಡಕ್ಕಾಗಲಿಲ್ಲ. ಕೇವಲ 156ಕ್ಕೆ 7 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಮ್ಯಾಚ್ ನಲ್ಲಿ ಸೋತಿದ್ದಾರೆ. ಇಲ್ಲಿ ಫಸ್ಟ್ ಚೇಸಿಂಗ್ ಟೀಮ್ ಲಾಸ್ ಕೂಡ ಆಗಿದೆ. ಇನ್ನ 4ನೇ ಮ್ಯಾಚ್ ಯಾವ್ದಪ್ಪ, ಇದು ನಮ್ದು RCB ವಿನ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಫೈನಲ್ ಗೆ ಸೆಲೆಕ್ಟ್ ಆಯ್ತಲ್ಲ, UP ವಾರಿಯರ್ಸ್ ಮತ್ತೆ RCB ಮ್ಯಾಚ್. ಸೊ UP ಅವರು 143 ಟಾರ್ಗೆಟ್ ಅನ್ನ ಕೂಡ ಕೊಟ್ರು. ನಮ್ಮ RCB ಅವರು ಚೆಚ್ಚಿ ಬಿಸಾಕ್ಬಿಟ್ರು. ಕೇವಲ 13 ಓವರ್ ಅಲ್ಲಿ ಆ ಒಂದು ರನ್ ಅನ್ನ ಚೇಸ್ ಕೂಡ ಮಾಡಿ ಬಿಸಾಕಿದ್ದಾರೆ. ಇಲ್ಲಿ ಚೇಸಿಂಗ್ ಟೀಮ್ ವಿನ್ ಕೂಡ ಆಗಿದೆ. ಇನ್ನ 5ನೇದಾಗಿ ನೋಡಕ್ ಹೋದ್ವಿ ಅಂದ್ರೆ ಗುಜರಾತ್ ಜೈಂಟ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಕೂಡ ಆಯ್ತು. ಗುಜರಾತ್ ಅವರು 174 ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಜಸ್ಟ್ 3 ರನ್ ಇಂದ ಮ್ಯಾಚ್ ಅನ್ನ ಇಲ್ಲಿ ಕಳ್ಕೊಳ್ತು. ಈಗ ಹೇಳಿದ 5 ರೆಕಾರ್ಡ್ಸ್ ನಮ್ಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ. 170, 180+ ಇಲ್ಲಿ ಟಾರ್ಗೆಟ್ ಅನ್ನ ಕೊಟ್ಬಿಟ್ರು ಅಂದ್ರೆ ಚೇಸಿಂಗ್ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾಳೆ RCB ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದ್ರೆ ಡೆಲ್ಲಿ ಅವ್ರನ್ನ 170 ಒಳಗೆ ಕಟ್ ಹಾಕಕ್ ನೋಡ್ಬೇಕು. ಅಷ್ಟೊಳಗೆ ಕಟ್ ಹಾಕ್ಬಿಟ್ರು ಅಂದ್ರೆ ಈಸಿಗೆ ಮ್ಯಾಚ್ ಅಲ್ಲಿ RCB ಕಡೆ ಬಂದ್ಬಿಡುತ್ತೆ. ಇನ್ನ ಟೀಮ್ಸ್ ನ ಪ್ರೆಡಿಕ್ಟೆಡ್ 11 ಯಾವ ತರ ಇರುತ್ತೆ ಅಂತ ನೋಡಕ್ ಹೋದ್ವಿ ಅಂದ್ರೆ ಹೇಳ್ಬೇಕು ಅಂದ್ರೆ ಪ್ರೆಡಿಕ್ಟೆಡ್ 11 ನ ವುಮೆನ್ಸ್
ಮ್ಯಾಚ್ ಅಲ್ಲಿ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ, ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಕೊಳ್ತಾರೆ. ಹಾಗಾಗಿ ನಂಗಿರೋ ರಿಪೋರ್ಟ್ಸ್ ಪ್ರಕಾರ ಏನಿದೆ ಅಂದ್ರೆ ಸ್ಮೃತಿ ಮಂದನ್ನ, ಗ್ರೇಸ್ ಹ್ಯಾರಿಸ್, ಮತ್ತೆ ಜಾರ್ಜಿಯಾ ವೋಲು, ಗೌತಮಿ ನಾಯಕ್, ರಾಧಾ ಯಾದವ್, ರಿಚಾ ಘೋಷ್, ನಡೀನ್ ಡಿ ಕ್ಲರ್ಕ್, ಅದಾದ್ಮೇಲೆ ಅರುಂಧತಿ ರೆಡ್ಡಿ, ಮತ್ತೆ ಶ್ರೇಯಾಂಕಾ ಪಾಟೀಲ್, ಲಾರೆನ್ ವೆಲ್, ಪ್ರೇಮ ರಾವತ್. ಸೊ ಇಷ್ಟು ಪ್ಲೇಯಿಂಗ್ ಲೆವೆನ್ ಕೂಡ ಇದೆ. ಏನಾದ್ರು ಚೇಂಜಸ್ ಆಯ್ತು ಅಂದ್ರೆ ಇಬ್ರು ಪ್ಲೇಯರ್ ಅಂದ್ರೆ ಒಬ್ರು ಪ್ಲೇಯರ್ ಅಂದ್ರೆ ಚೇಂಜಸ್ ಕೂಡ ಆಗ್ಬೋದು, ಇಲ್ಲ ಅಂದ್ರೆ ಇದೇ ಟೀಮ್ ಜೊತೆ ಅವರು ಕಂಟಿನ್ಯೂ ಕೂಡ ಆಗ್ತಾರೆ. ಏನಕ್ಕೆ ಎಲ್ಲರೂ ಕೂಡ ಸಖತ್ತಾಗಿರೋ ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. ಅದಾದ್ಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರೋದ್ರೆ ಪ್ರೆಡಿಕ್ಟೆಡ್ 11 ಯಾವ ತರ ಇರುತ್ತೆ ಅಂದ್ರೆ ಲಿಜಿಲಿ, ಅದಾದ್ಮೇಲೆ ಶಫಲಿ ವರ್ಮಾ, ಮತ್ತೆ ಲಾರಾ ವೋಲ್ವರ್ತೋ, ಅದಾದ್ಮೇಲೆ ಜೇಮಯ್ಯ ರೋಡ್ರಿಕ್ಸ್, ಮತ್ತೆ ಮರಿಜಾನ್ ಕಾಪು, ಚಿನೆಲಿ ಹೆನ್ರಿ, ಮತ್ತೆ ನಿಕಿ ಪ್ರಸಾದ್, ಸ್ನೇಹ ರಾಣಾ, ಮತ್ತೆ ಮಿನ್ನು ಮಣಿ, ಶ್ರೀಚರಣಿ, ಮತ್ತೆ ನಂದಿನಿ ಶರ್ಮಾ. ಪ್ರೆಡಿಕ್ಟೆಡ್ 11 ನೋಡಕ್ ಸಿಗುತ್ತೆ. ನಾವು ಜಾಸ್ತಿ ಪ್ರೆಡಿಕ್ಟೆಡ್ 11 ಕಡೆ ತಲೆ ಕೆಡಿಸ್ಕೊಳೋದು ಬೇಡ, ಯಾವ ಪ್ಲೇಯರ್ ಪರ್ಫಾರ್ಮೆನ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇನ್ನು ನಮ್ಮ RCB ಕಡೆಯಿಂದ ಯಾರು ಸ್ಟಾರ್ ಪರ್ಫಾರ್ಮೆನ್ಸ್ ಇದಾರೆ ಮತ್ತೆ ಯಾರು ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ ಅಂತ ನೋಡೋಕೋದ್ವಿ ಅಂದ್ರೆ ಸ್ಮೃತಿ ಮಂದನ್ನ, ನಿಮ್ಗೆ ಗೊತ್ತು ಲಾಸ್ಟ್ UP ಮ್ಯಾಚ್ ಅಲ್ಲಿ ಯಾವ ತರ ಚೆಚ್ಚಿ ಬಿಸಾಕಿದ್ರು ಅಂತ. ಕೇವಲ 27 ಬಾಲ್ ಅಲ್ಲಿ 54 ರನ್ ಚೆಚ್ಚಿ ಬಿಸಾಕಿದ್ದಾರೆ. ಅದಾದ್ಮೇಲೆ ಇದಕ್ಕಿಂತ ಮುಂಚೆ ಡೆಲ್ಲಿ ಅಪೋಸಿಟ್ ಒಂದು ಮ್ಯಾಚ್ ಕೂಡ ಇತ್ತು, ಅದರಲ್ಲಿ 96 ರನ್ ಸಿಡ್ಸಿರುವಂತದ್ದು ಡೆಲ್ಲಿ ಅಗೇನ್ಸ್ಟ್. ಜಸ್ಟ್ 4 ರನ್ ಕೊಟ್ಟಿದ್ರೆ ಸಾಕಿದ್ ಗುರು, ಸೆಂಚುರಿ ಆಗ್ಬಿಡೋದು. ಡೆಲ್ಲಿ ಮೇಲೆ ಇದೊಂದು ರೆಕಾರ್ಡ್ ಕೂಡ ಇದೆ. ಅದಾದ್ಮೇಲೆ ಗ್ರೇಸ್ ಹ್ಯಾರಿಸ್ ಕೂಡ ಅಷ್ಟೇ ಇದೇ ಫೀಲ್ಡ್ ಅಲ್ಲಿ ಕೇವಲ 37 ಬಾಲ್ಗೆ 75 ರನ್ ಕೊಟ್ಟಿದ್ದು, ಮತ್ತೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನ ಕೂಡ ಪಡ್ಕೊಂಡ್ರು ಆ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಗ್ರೇಸ್ ಹ್ಯಾರಿಸ್ ನ ಸ್ಟ್ರೈಕ್ ರೇಟ್ 200ಕ್ಕಿಂತ ಅಧಿಕ ಇದೆ. ಸೊ ನೋಡ್ಬೇಕು ನಾಳೆ ಮ್ಯಾಚ್ ಅಲ್ಲಿ ಮತ್ತೆ ಇದೇ ಪಿಚ್ ಅಲ್ಲಿ ಕಮಾಲ್ ಮಾಡ್ತಾರ ಅಂತ. ಮಾಡ್ಲೇಬೇಕು. ಮತ್ತೆ ನಡೀನ್ ಡಿ ಕ್ಲರ್ಕ್ ಕೂಡ ಅಷ್ಟೇ ಗುರು, ಇದೇ ಪಿಚ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಕೇವಲ 22 ರನ್ ಹೊಡ್ಸ್ಕೊಂಡು 4 ವಿಕೆಟ್ ಅನ್ನ ತೆಗೆದಿರುವಂತದ್ದು ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನಾಳೆ ಕೂಡ ನೋಡ್ಬೇಕು. ಎಲ್ಲರೂ ಕೂಡ ಅಷ್ಟೇ RCB ಕಡೆಯಿಂದ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ರೆ ತುಂಬಾ ಪ್ಲಸ್ ಆಗೋ ಚಾನ್ಸಸ್ ಕೂಡ ಇದೆ. ನಾಳೆ ನೋಡ್ಬೇಕು ಏನಾಗುತ್ತೆ ಅಂತ. ಅದಾದ್ಮೇಲೆ ಶ್ರೇಯಾಂಕಾ ಪಾಟೀಲ್ ಕೂಡ ಅಷ್ಟೇ ಈ ಪಿಚ್ ಸ್ಪಿನ್ನರ್ಸ್ ಗೆ ಹೆಲ್ಪ್ ಸಿಗೋದ್ರಿಂದ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ ನಾಳೆ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಈ ಸೀಸನ್ ಅಲ್ಲಿ ಸುಮಾರು ಒಂದೇ ಮ್ಯಾಚ್ ಅಲ್ಲಿ 5 ವಿಕೆಟ್ ನ ತೆಗೆದಿರೋ ಹೆಸರು ಕೂಡ ಅವರಲ್ಲಿದೆ. ನೋಡ್ಬೇಕು ನಾಳೆ ಮ್ಯಾಚ್ ಯಾವ ತರ ಇರುತ್ತೆ ಅಂತ. ಅದಾದ್ಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಬರೋದಾದ್ರೆ ಫಸ್ಟ್ ನೇದಾಗಿ ಲಿಜಲ್ಲಿ ನಿನ್ನೆ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಇದೇ ಪಿಚ್ ಅಲ್ಲಿ ಕೂಡ ಆಯ್ತು. ಯಾವ ತರ ಚೆಚ್ಚಿ ಕೆಡಿದ್ರು ನೀವೇ ನೋಡಿದೀರಾ. ಸುಮಾರು 43 ರನ್ ಕೂಡ ಹೊಡೆದಿರುವಂತದ್ದು, ಒಂದು ಒಳ್ಳೆ ಫಾರ್ಮ್ ಅನ್ನ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಜೇಮಯ್ಯ ರೋಡ್ರಿಕ್ಸ್ ಕೂಡ ಅಷ್ಟೇ ಕೇವಲ 23 ಬಾಲ್ ಅಲ್ಲಿ 41 ರನ್ ಕೂಡ ಹೊಡೆದಿರುವಂತದ್ದು ಇದೇ ಪಿಚ್ ಅಲ್ಲಿ. ಅದಾದ್ಮೇಲೆ ನಂದಿನಿ ಶರ್ಮನ್ ಸ್ಟಾಟ್ಸ್ ಅಂತೂ ಈ ಒಂದು ಪಿಚ್ ಅಲ್ಲಿ ಸಕ್ಕತ್ತಾಗಿದೆ. ಅತಿ ಹೆಚ್ಚು ವಿಕೆಟ್ಸ್ ತಗೊಂಡಿರುವ ಪ್ಲೇಯರ್ ಕೂಡ ಆಗಿದ್ದಾರೆ ಈ ಪಿಚ್ ಅಲ್ಲಿ. ನೋಡ್ಬೇಕು ನಾಳೆ ಇವ್ರ ಕಡೆಯಿಂದ ಕೂಡ ಅಷ್ಟೇ ಒಂದು ಒಳ್ಳೆ ಪ್ರದರ್ಶನ ನೋಡಕ್ ಸಿಗುತ್ತಾ ಅಂತ. ಅದಾದ್ಮೇಲೆ ಚಿನೆಲಿ ಹೆನ್ರಿ ಕೂಡ ಅಷ್ಟೇ ಲಾಸ್ಟ್ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಈ ಪಿಚ್ ಅಲ್ಲಿ ಮೂರು ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ. ಇನ್ನ ಫೈನಲ್ ಆಗಿ ಮ್ಯಾಚ್ ಪ್ರೆಡಿಕ್ಷನ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಇದನ್ನ ನಂಗೆ ಈಗಲೂ ಕೂಡ ಈ ಸ್ಟಾಟ್ಸ್ ಅಲ್ಲಿ ನೋಡಿದ್ಮೇಲೂ ಕೂಡ ಯಾರು ಹೊಡಿತಾರದೇ ಗೊತ್ತಾಗ್ತಿಲ್ಲ ಗುರು. ಏನಕ್ಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ನ ಪ್ಲೇಯರ್ ನ ಸ್ಟಾಟ್ಸ್ ಕೂಡ ಅದೇ ರೀತಿ ಇದೆ ಈ ಪಿಚ್ ಅಲ್ಲಿ. ಅದಾದ್ಮೇಲೆ ನಮ್ಮ RCB ಪ್ಲೇಯರ್ಸ್ ನ ಸ್ಟಾಟ್ಸ್ ಕೂಡ ಅಷ್ಟೇ ಸಖತ್ತಾಗಿದೆ. ಅದಾದ್ಮೇಲೆ ಇದ್ರಲ್ಲಿ ಏನ್ ಪ್ಲಸ್ ಆಗುತ್ತೆ ಅಂದ್ರೆ ಚೇಸಿಂಗ್ ನ ತಗೊಂಡು RCB ಅಂದ್ರೆ ಒಂದ್ ಕಡೆ ಪ್ಲಸ್ ಕೂಡ ಆಗ್ಬೋದು. ಅಂದ್ರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಡೆಲ್ಲಿ ಅವ್ರನ್ನ ಏನು 170 ಒಳಗೆ ಕಟ್ಟಾಕ್ಬಿಟ್ರು, ಏನೊಂದು 170, 160, 150 ಒಳಗೆ ಕಟ್ಟಾಕ್ಬಿಟ್ರು ಅಂದ್ರೆ ಚೇಸಿಂಗ್ ಇಲ್ಲಿ ಯೂಸ್ ಕೂಡ ಆದ್ರೆ ಪ್ಲಸ್ ಕೂಡ ಆಗುತ್ತೆ. ಇನ್ ಕೇಸ್ ಅದೇ ಅವರು 170 ಪ್ಲಸ್ 180 ಮೇಲೆ ಓಡಿಸ್ಕೊಂಡ್ರು ಅಂದ್ರೆ ಒಂದ್ ಕಡೆ ಎಲ್ಲೋ ಟಫ್ ಕೂಡ ಆಗ್ಬೋದು. ಏನಕ್ಕೆ ಅಂದ್ರೆ ನಾವೀಗ 10 ಮ್ಯಾಚ್ ನ ಸ್ಟಾಟ್ಸ್ ಅನ್ನ ತೆಕ್ ಕೂಡ ನೋಡಿದ್ವಿ. 8 ಮ್ಯಾಚಸ್ ಚೇಸಿಂಗ್ ಮಾಡಿರೋ ಟೀಮ್ ಇಲ್ಲಿ ವಿನ್ ಕೂಡ ಆಗಿದೆ. 2 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ಇಲ್ಲಿ ವಿನ್ ಕೂಡ ಆಗಿರುವಂತದ್ದು. ನೋಡ್ಬೇಕು ನಾಳೆ ಮ್ಯಾಚ್ ಏನಾಗುತ್ತೆ ಅಂತ. ನಿಮ್ಗೆ ಏನ್ ಅನಿಸ್ತದೆ ಅಂತ ಕಾಮೆಂಟ್ ಮಾಡಿ. ಕಮೆಂಟ್ ಮಾಡೋಂತ ಮಿಸ್ ಮಾಡ್ಬಿಡಿ. RCB ವಿನ್ ಆಗುತ್ತಾ ಡೆಲ್ಲಿ ವಿನ್ ಆಗುತ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ನಾನು ಕೂಡ ತಿಳ್ಕೊಳ್ತೀನಿ ಎಷ್ಟು ಜನ ಯಾವ್ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ರ ಅಂತ. ಸೊ ನಾಳೆ ಮ್ಯಾಚ್ ಮುಗಿದ್ಮೇಲೆ ಸಿಗೋಣ. ನಮ್ಮ RCB ವಿನ್ ಆಗ್ಲಿ ಅಂತ ಬ್ಲೆಸ್ಸಿಂಗ್ಸ್ ಕೂಡ ಮಾಡೋಣ. ಸೊ ಪ್ರತಿಯೊಬ್ಬರು ಕೂಡ ಜೈ RCB ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ಅಂತೂ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. RCB ಫ್ಯಾನ್ಸ್ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.